ಮಾಲಿಕೆ 2, ಪುಸ್ತಕ ಪರಿಚಯ 33. ತಿಂಗಳ ವಿಶೇಷ ಮಹಾಭಾರತ ಆಧಾರಿತ ಕಾದಂಬರಿ. ಪುಸ್ತಕದ ಹೆಸರು ಮಹಾಪ್ರಸ್ಥಾನ. ಲೇಖಕರು ದಯಾನಂದ ತೊರ್ಕೆ. ಅಭಿಪ್ರಾಯ ವೀಣಾ ನಾಯಕ್. ಓದುತ್ತಿರುವವರು ರಮೇಶ್ ಥಳಿ. ದಯಾನಂದ ತೊರ್ಕೆಯವರು 4 ದಶಕಗಳಿಗೂ ಮಿಕ್ಕಿ ಸಾಹಿತ್ಯ ಸೇವೆ ಸಲ್ಲಿಸಿದ್ದು, ಕಥೆ, ಕಾದಂಬರಿ, ನಾಟಕ, ಲೇಖನಗಳಿಂದ ಓದುಗರ ಮನಸೆಳೆದಿದ್ದಾರೆ. ಇವರು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡುತ್ತಿರುವಾಗಲೇ ಕಥೆ, ಕಾದಂಬರಿಗಳನ್ನು ಬರೆದು ಹೆಸರುವಾಸಿಯಾಗಿದ್ದರು. 1972ರಲ್ಲಿ ಇವರ ವರ್ತುಲ ಕಾದಂಬರಿ ಸುಧಾವಾರ ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಪ್ರಕಟವಾಗಿತ್ತು. 1973ರಲ್ಲಿ ಅದು PUC ತರಗತಿಗೆ ಪಠ್ಯಪುಸ್ತಕವಾಗಿತ್ತು. ಲೇಖಕರು ಈ ಕಾದಂಬರಿಯಲ್ಲಿ ಮಹಾಭಾರತದ ಕಥೆಯನ್ನು ಸರಳವಾಗಿ ಹಾಗೂ ಸಂಕ್ಷಿಪ್ತವಾಗಿ ಬರೆದಿದ್ದಾರೆ. ಮುಖ್ಯ ಘಟನೆಗಳನ್ನು, ಅನಿವಾರ್ಯ ವಿವರಗಳನ್ನು ಲೋಪಗೊಳಿಸದೆ ಕಥೆಯನ್ನು ಸ್ಪಷ್ಟವಾಗಿಯೂ ಬರೆದಿದ್ದಾರೆ. ಇದು ರಾಜ ಶಂತನುವಿಗೆ ಸತ್ಯವತಿಯ ಭೇಟಿಯಾದ ದಿನದಿಂದ ಆರಂಭಗೊಂಡು ತಾನು ಬ್ರಹ್ಮಚಾರಿಯಾಗಿ ಉಳಿದು ಹಸ್ತಿನಾಪುರದ ಸಿಂಹಾಸನದ ರಕ್ಷಣೆ ಮಾಡುವೆನೆಂದು ಭೀಷ್ಮನಿಂದ ಪ್ರತಿಜ್ಞೆ, ಸತ್ಯವತಿಯೊಂದಿಗೆ ಶಂತನು ವಿವಾಹ, ಅವರ ಮಕ್ಕಳು ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯರ ಜನನ, ಅವರ ಮದುವೆ ಮತ್ತು ಶೀಘ್ರ ಮರಣ, ಧರ್ಮ ಸೂಕ್ಷ್ಮದ ಲಾಭ ಪಡೆದು ವಿಚಿತ್ರವೀರ್ಯನ ಪತ್ನಿಯರಾದ ಅಂಬಿಕೆ ಮತ್ತು ಅಂಬಾಲಿಕೆಯರಿಗೆ ಪುತ್ರೋತ್ಸವ, ದೃಷ್ಟಿಹೀನ ಧೃತರಾಷ್ಟ್ರ ಮತ್ತು ಪಾಂಡು ಜನನ, ಅಂಬಿಕೆಯ ಉಪಾಯದಿಂದ ಶಾಂಭವಿ ಎಂಬ ದಾಸಿಗೆ ಪುತ್ರನಾಗಿ ವಿದುರನ ಜನನದವರೆಗೂ ಕಥೆ ಹೇಳುತ್ತದೆ. ಮುಂದೆ ಗಾಂಧಾರ ದೇಶದ ರಾಜಕುಮಾರಿಯಾದ ಗಾಂಧಾರಿಯೊಡನೆ ಧೃತರಾಷ್ಟ್ರನ ಮದುವೆ, ಭೋಜರಾಜನ ಮಗಳು ರಾಜಕುಮಾರಿ ಕುಂತಿಯೊಂದಿಗೆ ಹಸ್ತಿನಾಪುರದ ಪಟ್ಟದ ರಾಜ ಪಾಂಡುವಿನ ಮದುವೆ ನಡೆದು, ದುರ್ಯೋಧನ, ದುಶ್ಯಾಸನಾದಿ 100 ಕೌರವರು, ಅವರ ತಂಗಿ ದುಶ್ಶಲೆ, ಧೃತರಾಷ್ಟ್ರ ಮತ್ತು ಪತ್ನಿ ಗಾಂಧಾರಿಯ ಮಕ್ಕಳಾಗಿಯೂ, ಯುಧಿಷ್ಠಿರಾದಿ ಪಂಚಪಾಂಡವರು ಪಾಂಡುಪುತ್ರರಾಗಿಯೂ ಹುಟ್ಟಿ ಬೆಳೆದು, ಪಾಂಡುವಿನ ಮರಣದ ನಂತರ ರಾಜ್ಯಕ್ಕಾಗಿ, ಅಧಿಕಾರಕ್ಕಾಗಿ ಕಲಹ ಉಂಟಾಗುತ್ತದೆ. ಗಾಂಧಾರಿಯ ಸಹೋದರ ಕಪಟಿ ಶಕುನಿಯ ಮೋಸದ ದ್ಯೂತದಲ್ಲಿ ಯುಧಿಷ್ಠಿರನು ಪತ್ನಿ ದ್ರೌಪದಿಯನ್ನೇ ಪಣವಾಗಿಟ್ಟು ಸೋಲುತ್ತಾನೆ. ದುಶ್ಯಾಸನನಿಂದ ರಾಜ್ಯಸಭೆಗೆ ಎಳೆದು ತರಲ್ಪಟ್ಟ ಪಾಂಚಾಲಿಯ ವಸ್ತ್ರಾಪಹರಣದ ವಿಫಲ ಯತ್ನ, ಪಾಂಡವರ ವನವಾಸ, ಅಜ್ಞಾತವಾಸ, ದುರ್ಯೋಧನನ ಹಠದಿಂದ ಶುರುವಾದ ಯುದ್ಧ, ಕುರುಕ್ಷೇತ್ರದಲ್ಲಿ ನಡೆದ ಈ ಮಹಾಭಾರತದ ಯುದ್ಧದಲ್ಲಿ ಕೌರವರ ನಾಶವಾಗಿ ಹಿರಿಯರಾದ ಭೀಷ್ಮ, ದ್ರೋಣರ ಅಂತ್ಯವಾಗುತ್ತದೆ. ಕೃಷ್ಣನ ಕೃಪೆಯಿಂದ ಪಾಂಡವರು ಗೆದ್ದು ಜನಾನುರಾಗಿಯಾಗಿ ರಾಜ್ಯವಾಳುತ್ತಾರೆ. ಸ್ವಲ್ಪ ವರ್ಷಗಳ ನಂತರ ಕುಂತಿಪುತ್ರ ರಾಜ ಯುಧಿಷ್ಠಿರನು ಸಿಂಹಾಸನವನ್ನು ತ್ಯಜಿಸಿ ತನ್ನ ಪತ್ನಿ ದ್ರೌಪದಿ ಮತ್ತು ತಮ್ಮಂದಿರ ಜೊತೆಗೆ ಮಹಾಪ್ರಸ್ಥಾನಕ್ಕೆ ತೆರಳುತ್ತಾನೆ. ಇದಿಷ್ಟನ್ನು ಲೇಖಕರು ತಮ್ಮದೇ ಶೈಲಿಯಲ್ಲಿ ಬರೆದು ಸಾಮಾನ್ಯ ಓದುಗನಿಗೂ ಹೊಸದಾಗಿ ಕಾದಂಬರಿಗಳನ್ನು ಓದಲು ಶುರು ಮಾಡುವವರಿಗೂ ಅನುಕೂಲವಾಗುವಂತೆ ಮಾಡಿದ್ದಾರೆ. ಎಲ್ಲರಿಗೂ ಗೊತ್ತಿರುವ ಕಥೆಯನ್ನು ಕಾದಂಬರಿಯಾಗಿ ಬರೆಯುವಾಗ ಲೇಖಕ ಅಥವಾ ಲೇಖಕಿಯರು ತಮ್ಮ ಬರಹ ಚರ್ವಿತ ಚರ್ವಣವೆನಿಸದಂತೆ ಜಾಗರೂಕತೆಯಿಂದ ಮುಂದುವರೆಯಬೇಕಾಗುತ್ತದೆ. ಏನಾದರೊಂದು ಹೊಸತನ ಕಥೆಯಲ್ಲಿ ಎದ್ದು ಕಾಣಬೇಕು. ಜೊತೆಗೆ ಮೂಲ ಕಥೆಗೆ ಅಪಚಾರವೂ ಆಗಬಾರದು. ಇದರ ಬಗ್ಗೆ ಗಮನವಿಟ್ಟ ತೊರ್ಕೆಯವರು ಧರ್ಮಕರ್ಮದ ಬಗ್ಗೆ ವ್ಯಾಖ್ಯಾನ, ಜಿಜ್ಞಾಸೆಗಳನ್ನು ಆದಷ್ಟು ಸಂಕ್ಷಿಪ್ತವಾಗಿರಿಸಿ ಸುದೀರ್ಘ ಸ್ವಗತವನ್ನು ದೂರವಿಟ್ಟಿದ್ದಾರೆ. ಕಾದಂಬರಿಯನ್ನು ಓದುವಾಗ ಯಾವ ಹಂತದಲ್ಲೂ ಕ್ಲಿಷ್ಟತೆಯ ಅನುಭವವಾಗದಂತೆ ಉತ್ತಮ ಕಥನ ಶೈಲಿಯನ್ನು ಬಳಸಿದ್ದಾರೆ. ಇತ್ತೀಚೆಗೆ ಓದುಗರಲ್ಲಿ ಕಾಣುತ್ತಿರುವ ಪುರಾಣ ಕಥೆಗಳ ಪಾತ್ರಗಳ ಬಗ್ಗೆ ಆಸಕ್ತಿ ಈ ಪುಸ್ತಕದ ನೆನಪು ಬರುವಂತೆ ಮಾಡಿತು. ನೀವು ಒಮ್ಮೆ ಓದಿ ಆನಂದಿಸಿ. ಧನ್ಯವಾದಗಳು.